ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈವಟ್ ಚಾರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾವು ಪೈವಟ್ ಟೇಬಲ್ಸ್ ಕ್ರಿಯೇಟ್ ಮಾಡೋದು ನೋಡಿದ್ವಿ ಮತ್ತು ಸ್ಲೈಸಸ್, ಟೈಮ್ ಲೈನ್ಸ್ ನೆಲ್ಲ ನೋಡಿದ್ವಿ. ಇವತ್ತು ನಾನು ನಿಮಗೆ ಡೈನಮಿಕ್ ಆಗಿ ಪೈವಟ್ ಚಾರ್ಟ್ಸ್ ನ ಹೇಗೆ ಬಳಸ್ಕೋಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಮಗೆ ಡೇಟಾ ಇದೆ. ನಾನು ಕ್ವಿಕ್ ಆಗಿ ಒಂದು ಪೈವಟ್ ಟೇಬಲ್ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಪೈವಟ್ ಟೇಬಲ್ ಫೀಲ್ಡ್ಸ್ ಎಲ್ಲ ಇದೆಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಪ್ರಾಡಕ್ಟ್ ಕೌಂಟ್ ನನ್ನ ತಗೋತಾ ಇದ್ದೀನಿ. ನೋಡಿ, ಪ್ರಾಡಕ್ಟ್ ಮೇಲೆ ನಾನು ಕೌಂಟ್ ನ ತಗೋತಾ ಇದ್ದೀನಿ. ಓಕೆ, ಇದರಲ್ಲಿ ನಾನು ಒಂದು ಸ್ಲೈಸ್ ಅನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ ಸೆಗ್ಮೆಂಟ್. ಇನ್ಸರ್ಟ್ ಹೋಗಿ ಸ್ಲೈಸ್ ಅನ್ನ ಆಡ್ ಮಾಡ್ತೀನಿ. ಇದನ್ನ ನಾನು ಸೆಗ್ಮೆಂಟ್ ಮೇಲೆ ಅಥವಾ ಕಟ್ರಿ ಕೂಡ ನಾನು ಆಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಲೈಸಸ್ ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕಾಂಬಿನೇಷನ್ ಅಲ್ಲಿ ನಮಗೆ ಡೈನಮಿಕ್ ಆಗಿ ಚಾರ್ಟ್ಸ್ ಬೇಕು ಅಂತಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಮಾಡೋದು ಸ್ವಲ್ಪ ಟಿಡಿಯಸ್ ಆಗಿರುತ್ತೆ. ಅದು ಮತ್ತು ಡೈನಮಿಕ್ ಮಾಡೋದು ಇನ್ನೂ ಸ್ವಲ್ಪ ಕಷ್ಟವಾಗಿರ್ತದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಪೈವಟ್ ಟೇಬಲ್ ಒಳಗಡೆ ನಿಮ್ಮ ಕರ್ಸರ್ ನ ಪ್ಲೇಸ್ ಮಾಡಿ ನೀವು ಇನ್ಸರ್ಟ್ ಹೋದಾಗ ನೀವು ಯಾವುದೇ ಒಂದು ಚಾರ್ಟ್ ಇಲ್ಲಿ ನೀವು ತಗೋಬಹುದು, ಅಥವಾ ನೀವು ಡೈರೆಕ್ಟ್ ಆಗಿ ಪೈವಟ್ ಚಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಾ ಚಾರ್ಟ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವ ಚಾರ್ಟ್ ನಿಮಗೆ ಈ ಡೇಟಾಗೆ ಅಪ್ರೋಪ್ರಿಯೇಟ್ ಇದೆಯೋ ಅಲ್ಲಿ ನಿಮಗೆ ಓಕೆ ಅಂತ ಹೈಲೈಟ್ ಆಗುತ್ತೆ. ಯಾವ ಚಾರ್ಟ್ ಓಕೆ ಆಗೋದಿಲ್ವೋ ಅಲ್ಲಿ ನಿಮಗೆ ಓಕೆ ಅನ್ನೋದು ಬರೋದಿಲ್ಲ. ಅಂದ್ರೆ ನೀವು ಆ ಚಾರ್ಟ್ ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಕಾಲಮ್ ಚಾರ್ಟ್ ನ ತಗೊಂತಾ ಇದ್ದೀನಿ. ಓಕೆ ಮಾಡ್ತಾ ಇದ್ದೀನಿ. ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಟೋಟಲ್ ಬೇಡ, ಸೊ ಡಿಲೀಟ್ ಮಾಡಿ. ಇದಕ್ಕೆ ನಾನು ಡೇಟಾ ಲೇಬಲ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಡೇಟಾ ಲೇಬಲ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಬೈ ಡಿಫಾಲ್ಟ್ ಇದು ಔಟ್ ಸೈಡ್ ಎಂಡ್ ಬರ್ತದೆ. ಸೊ ಅದೇ ರೀತಿ ನೀವು ಇದನ್ನು ಬೇಕಾದ್ರೆ ನೀವು ಡಿಸೈನ್ ಹೋಗಿ ಯಾವುದೇ ಡಿಸೈನ್ ಬೇಕಾದ್ರೂ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಇಲ್ಲಿ ರೆಡಿಮೇಡ್ ಟೆಂಪ್ಲೇಟ್ಸ್ ಅಥವಾ ನೀವೇ ಬೇಕಾದ್ರೂ ಕೂಡ ಚಾರ್ಟ್ಸ್ ನ ಯಾವ ತರ ಬೇಕೋ ಆ ತರ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನೋಡಿ, ನಾನು ಇಲ್ಲಿ ಒಂದು ಚಾರ್ಟ್ ಹಾಕಿದ್ದೀನಿ. ನೋಡಿ, ಈಗ ನಾನು ಯಾವುದೇ ಒಂದು ಸೆಲೆಕ್ಟ್ ಮಾಡಿದಾಗ ನಮಗೆ ಡೈನಮಿಕ್ ಆಗಿ ಚಾರ್ಟ್ ಅನ್ನೋದು ಚೇಂಜ್ ಆಗ್ತಾ ಹೋಗ್ತದೆ. ಅದೇ ರೀತಿ ನಾನು ಮಲ್ಟಿಪಲ್ ಚಾರ್ಟ್ಸ್ ಬೇಕು ಅಂದ್ರೂ ಕೂಡ ಇದೇ ಡೇಟಾಗೆ ನಾನು ಮಲ್ಟಿಪಲ್ ಚಾರ್ಟ್ಸ್ ನ ಇಲ್ಲಿ ನಾನು ಅಪ್ಲೈ ಮಾಡಿಕೊಂಡು ಡೈನಮಿಕ್ ಆಗಿ ಮಾಡ್ಕೋಬಹುದು. ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲೇ ಮತ್ತೆ ನಾನು ಕರ್ಸರ್ ನ ಪ್ಲೇಸ್ ಮಾಡಿದ್ದೀನಿ. ಇನ್ಸರ್ಟ್ ಹೋಗಿ ಈ ಸರಿ ನಾನು ಪೈ ಚಾರ್ಟ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲೂ ಕೂಡ ನಾನು ಡಿಸೈನ್ ಗೆ ಹೋಗಿ ಯಾವ ಡಿಸೈನ್ ಬೇಕೋ ಅದರ ಚೇಂಜ್ ಮಾಡ್ಕೋಬಹುದು. ಲೇಔಟ್ಸ್ ಓಕೆನಾ. ನಾನು ಯಾವುದೋ ಒಂದು ಡಿಸೈನ್ ತಗೋತೀನಿ. ನೋಡಿ, ಇಲ್ಲಿ ಕೂಡ ನನಗೆ ಟೋಟಲ್ ಬೇಡ, ಸೊ ನಾನು ಟೈಟಲ್ ತೆಗೆದುಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಡೇಟಾ ಲೇಬಲ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಔಟ್ ಸೈಡ್ ಎಂಡ್ ಅಂತ ಬೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾವು ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ಈ ತರ ಚಾರ್ಟ್ಸ್ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸ್ವಲ್ಪ ಕಷ್ಟ. ಓಕೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಎಂಟರ್ಪ್ರೈಸ್ ಸೆಗ್ಮೆಂಟ್ ಕೆನಡ ಮಾತ್ರ ಬೇಕು ಅಂತ ಇಟ್ಕೊಳ್ಳಿ. ನೋಡಿ, ಚೇಂಜ್ ಆಗ್ತಾ ಇದೆ, ನಂಬರ್ಸ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನಂಬರ್ಸ್ ಅದೇ ನಂಬರ್ಸ್ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಈ ಪೈವಟ್ ಚಾರ್ಟ್ಸ್ ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತಂದ್ರೆ, ಉದಾಹರಣೆಗೆ ನೀವೇನಾದ್ರೂ ಒಂದು ಕಾಂಪ್ಲೆಕ್ಸ್ ಆಗಿರುವಂತಹ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ಇಲ್ಲ ಕಂಟ್ರಿ ಬೈ ಕಂಟ್ರಿ ನೀವೇನಾದ್ರೂ ಅನಾಲಿಟಿಕ್ಸ್ ಕೊಡಬೇಕು, ಅಲ್ಲಿ ನೀವು ಈ ತರ ರೆಪ್ರೆಸೆಂಟ್ ಮಾಡಬೇಕು ಅಂತಂದಾಗ ನಿಮಗೆ ಪೈವಟ್ ಟೇಬಲ್ ಚಾರ್ಟ್ಸ್, ಪೈವಟ್ ಟೇಬಲ್ ಮತ್ತು ಸ್ಲೈಸಸ್ ಅಂಡ್ ಚಾರ್ಟ್ಸ್ ಈ ಮೂರು ಕಾಂಬಿನೇಷನ್ ನಿಮಗೆ ತುಂಬಾನೇ ಸುಲಭವಾಗಿ ಪೈವಟ್ ಚಾರ್ಟ್ಸ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.